ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ 4ನೇ ಕಾಯಕ ಉತ್ಸವದ ರೂವಾರಿಗಳು ಹಾಗೂ ನಮ್ಮೆಲ್ಲರಿಗೂ ಯುವ ಸನ್ಯಾಸಿಗಳಿಗೆ ಒಂದು ಸ್ಫೂರ್ತಿಯ ಪರಮ ಪೂಜ್ಯರಾದ ಹಾರ್ಕೂಡದ ಶ್ರೀಗಳ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಸಮಾರಂಭದಲ್ಲಿ ನೇತೃತ್ವ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರ ಶ್ರೀಚರಣಕ್ಕೂ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೂ ಹಾಗೂ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರಿಗೂ, ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥ ಈಗಾಗಲೇ ಪ್ರದಾನ ಮಾಡಿ ಮಾತಾಡಿ ಹೋಗಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಬಹುತೇಕ ಹಾರ್ಕೂಡು ಶ್ರೀಗಳಂತಂದ್ರೆ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಹಾರ್ಕೂಡಪ್ಪರು. ಎಲ್ಲರನ್ನ ಪ್ರೀತಿಸ್ತಕ್ಕಂಥವ್ರು, ಎಲ್ಲರನ್ನ ಗೌರವಿಸ್ತಕ್ಕಂಥವ್ರು, ವಿಶೇಷವಾಗಿ ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕವನ್ನ ಎಲ್ಲಕ್ಕಿಂತ ಹೆಚ್ಚಿನ ದಾಸೋಹ ನಮ್ಮ ಭಾಗದಾಗ ಯಾರ್ದ್ರ ಅಂದ್ರೆ ಅದು ಹಾರ್ಕೂಡ ಅಪ್ಪೋರ್ದಿದೆ. ನನಗೆ ಹೇಳಿದ್ರು ಈ ಕಾಯಕ ಉತ್ಸವ ಮಾಡ್ಲಿಕ್ಕೆ ಬಸವರಾಜ್ ಪಾಟೀಲ್ ಸೇಡಂ ಅವರು ನನಗೆ ಪ್ರೇರಣೆ ಇದ್ದಾರೆ, ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರು ಹೇಳಿದ ಮೇಲೆ ನಾ ಮಾಡ್ಬೇಕಂತ ತಿಳ್ಕೊಂಡು ಹಾಗೂ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತೆ ಯಾವ ಜಾಗದಲ್ಲಿ ಕಾಯಕಕ್ಕ ಒಂದು ಹೆಚ್ಚಿನ ಆದ್ಯತೆ ಸಿಕ್ಕಿತ್ತೋ ಅದೇ ಸ್ಥಳದಲ್ಲಿ ಕಾಯಕ ಉತ್ಸವ ಮಾಡಿದವರು ಹಾರ್ಕೂಡದ ಪರಮ ಪೂಜ್ಯರು. ಇದು ಎಲ್ಲಕ್ಕಿಂತ ವಿಶೇಷ. ಬಹುತೇಕ ಯಾವ್ಯಾವೋ ಉತ್ಸವಗಳವ, ಉತ್ಸವಗಳು ಕೇಳಿದ್ದೀವಿ, ಆದ್ರೆ ಕಾಯಕ ಉತ್ಸವ 12ನೇ ಶತಮಾನ ನಂತರ ಮತ್ತೆ ಅದಕ್ಕೆ ಜೀವದ ಕಳೆ ತುಂಬಿದವರು ಹಾರ್ಕೂಡ್ನ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಸ್ವಾಮಿಗಳವರು. ನಿಜಕ್ಕೂ ಕಾಯಕ ಇದು 12ನೇ ಶತಮಾನದಲ್ಲಿ ಕುಂಬಾರಗುಂಡೆಯ ಶರಣರು ಸ್ವತಃ ಭಗವಂತ ಬರ್ತಾನೆ, ಶಿವನೇ ಬಂದು ಬಾ ನನ್ನ ಜೊತೆ ಕೈಲಾಸ ಕರ್ಕೊಂಡು ಹೋಗ್ತೀನಂದ್ರೆ ಬೇಡ ಎನಗೆ ಕೈಲಾಸ ಬಾಡುವುದು ಕಾಯಕಂತ ಕಾಯಕ ಆದ್ಯತೆ ಕೊಟ್ಟಿದವರು ಬಸವಾದಿ ಶರಣರು. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರಿಗೆ ಅವರು ಬಿಜ್ಜರಾಜ ಇಷ್ಟೆಲ್ಲ ನನ್ನ ರಾಜೊಟ್ಟಿಗೆ ಅದ, ನೀವೇನೂ ಮಾಡೋದು ಬೇಡ, ನೀವು ಇದ್ರೆ ಸಾಕು, ನೀವೇ ಇದು ನೋಡ್ಕೋರಂದ್ರೆ ಅವ್ರು ಒಪ್ಪಲಿಲ್ಲ. ಇಲ್ಲ, ತಂದಿದ್ದು ತಕೊಂಡ್ರ ಅದು ಹಳಸಿದ್ದು, ಮಾವನ್ ತಕೊಂಡ್ರ ತೊಂಗುಳ್ದು ಅಂತ ಹೇಳಿ ನನಗ ಕಾಯಕ್ ಕೊಡ್ರ ಅಂತ ಹೇಳಿದವರು ಜಗಜ್ಯೋತಿ ಬಸವಣ್ಣವ್ರು. ಅದೇ ಒಂದು ಇದರಲ್ಲಿ ಲೆಕ್ಕಾಧಿಕಾರಿಗಳಾಗಿ ಅವ್ರ ಪ್ರತಿಭೆ, ಅವ್ರ ಕಾಯಕ ನಿಷ್ಠೆ, ಶ್ರದ್ಧೆ ಅದನ್ನೆಲ್ಲ ನೋಡಿಕೊಂಡು ಬಿಜ್ಜರಾಜರೇ ಅವರಿಗೆ ಪ್ರಧಾನಿ ಪಟ್ಟವನ್ನ ಕೊಡ್ತಾರೆ. ಅಂದ್ರೆ ನಾವು ಯಾವ ರೀತಿ ಏನ್ ಮಾಡ್ತೀವಿ ಅದ್ರ ಪ್ರತಿಫಲ ನಮಗದು ಬರ್ತದಲ್ಲಿಕ್ಕೆ ಬಸವಣ್ಣವರೇ ಒಂದು ಉದಾಹರಣೆ. 12ನೇ ಶತಮಾನದಲ್ಲಿ ಇದೇ ನೆಲದಲ್ಲಿ ಎಲ್ಲರೂ ಅಲ್ಲಿ ನೀಡೋರೇ ಇದ್ರು. ಅದಕ್ಕೆ ಕಾರಣ ಏನು? ಮನ್ಯಾಗ 4 ಜನ ಒಬ್ಬರು ದುಡಿದ್ರು, ಉಳಿದವರೆಲ್ಲ ಹಂಗೆ ಕುಂತರು. ಅದು
ಸಮೃದ್ಧಿ ಆಗ್ಬೇಕಾದ್ರೆ ಎಲ್ಲರೂ ಹೆಚ್ಚು ಇಡಬೇಕಂತ. ಎಲ್ಲಿ ದುಡಿಮೆ ಅದನೋ, ಎಲ್ಲಿ ಕಾಯಕ ಅದನೋ ಅದು ಸಮೃದ್ಧಿ, ಎಲ್ಲ ರೀತಿಯ ಸಮೃದ್ಧಿ. ಇವತ್ತು ನಮ್ಮ ಪ್ರಪಂಚದಲ್ಲಿ ಇಷ್ಟೆಲ್ಲ ರಾಷ್ಟ್ರಗಳಿವೆ, ಎಲ್ಲಿ ದುಡಿಮೆ ಅದನೋ ಅದೇ ರಾಷ್ಟ್ರ ಸಮೃದ್ಧಿ ಇದೆ. ಈಗ ನೋಡ್ರಿ, 24 ತಾಸು ಒಂದು ಸೆಕೆಂಡ್ ಕೂಡ ಖಾಲಿ ಕೂಡದಂಗೆ ಇಲ್ಲೆಲ್ಲ ಬೇರ್ಗಳು ಕೆಲಸ ಮಾಡ್ತಾವ. ಆ ಕೆಲಸ ಮಾಡಿದ ಮ್ಯಾಗೆ ಆ ಕಾಯಿ ಆಗ್ತದ, ಹಣ್ಣು ಆಗ್ತದ, ಹೂ ಆಗ್ತದ. 24 ತಾಸು ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲವೂ ಒಂದು ನಿಮಿಷ ಖಾಲಿ ಕೂಡಲ್ಲಂತ. ಅವೆಲ್ಲ ಮಾಡ್ಕೋತಾನೆ ಇರ್ತಾವ. ಅದು ಮಾಡೋ ಸಲುವಾಗಿ ನಮಗೆಲ್ಲ ಅದು ಬೆಳಕದ, ನಮ್ಗೆ ಅದ್ರದಿಂದ ಎಲ್ಲ ರೀತಿಯಿಂದ. ಇನ್ನೊಬ್ಬರು ಖಾಲಿ ಇರಲ್ದಂಗ ಯಾರಾದ್ರೂ ಇದ್ರೆ ಅದು ಮನೆಗಿನ ತಾಯಿ. ಒಂದೂ ದಿನ ರಜೆ ಹಾಕಲ್ದಂಗ ಎಲ್ಲರಿಗೂ ರಜೆ ಇರ್ತಾವ. ಬಹುತೇಕ ರಜೆ ಇಲ್ದವ್ರು ಯಾರಾದ್ರೂ ಇದ್ರೆ ನಮ್ ತಾಯಿಂದಿರ. ಕೋವಿಡ್ದಾಗ ಲಾಕ್ಡೌನ್ದಾಗ ಅಷ್ಟೆಲ್ಲ ಇದ್ರು ಕೂಡ ಅಡಿಗೆ ಮನೆ ಮಾತ್ರ ಲಾಕ್ಡೌನ್ ಆಗಿಲ್ಲ. ಮತ್ ಹೊಸ ವಾಟ್ಸ್ಆಪ್ ಮೂಲಕ ನಾ ಇದು ಮಾಡಿದಾನೆ, ಇದು ಮಾಡು ಅಂತ ತಿಳ್ಕೊಂಡು ಎಷ್ಟೋ ಕಲ್ಕೊಂಡಿದ್ದು ಅನೇಕ ತಾಯಿಂದಿರು ಇದ. ಅಂದ್ರೆ ಒಂದೂ ದಿನ ರಜೆ ತಕೊಂಬಲ್ಲಂಗ. ಅದ್ರ ಸಲುವಾಗಿ ಅವ್ರ ಬಲ್ಲಿ ಯಾವಾಗಲೂ ಪ್ರಸನ್ನತೆ ಇರ್ತದಲ್ಲಿಕ್ಕೆ ಅದು ಕಾಯಕನೇ ಮೂಲ ಕಾರಣ. ಅದನ್ನ ಕಾಯಕ ಉಳಿಬೇಕು, ಬೆಳಿಬೇಕು. ಪ್ರತಿಯೊಬ್ಬರು ಈಗೇನು ಇಷ್ಟೊತ್ತು ಮಾತಾಡಿದ್ರು ಸಚಿವರು, ಅದರಲ್ಲಿ ಎಲ್ಲನೂ ಇತ್ತು. ಅದರಲ್ಲಿ ಯುವಕರು, ಯುವತಿಯರು, ತಾಯಿ ತಂದೆಗೆ ಮಕ್ಕಳು ಹೊರಗೆ ಹಾಕೋದು ಅವೆಲ್ಲವೂ ಆಗಬಾರ್ದಂತೆ ಹಾರ್ಕೊಡಪ್ಪರು ಇದು ಕಾಯಕ ಉತ್ಸವ ಇಟ್ಟಿದೆ. ಯಾಕಂದ್ರೆ ನಾವು ಇವತ್ತು ಒಂದು ಸಮಾಜ, ಒಂದು ನಾಡು, ಒಂದು ಸಂಘಟನೆ ಅತೀ ಒಂದು ಎಲ್ಲ ರೀತಿಯಿಂದ ಅದು ವ್ಯಾಪಕವಾಗಿ ಬೆಳೆದು ಎದುರದಿಂದ ಅಂದ್ರೆ ಒಂದು ಆಟದಿಂದ ಬೆಳೀತದಂತ, ಇನ್ನೊಂದು ಕಾಯಕದಿಂದ ಬೆಳೀತದಂತ. ಎಲ್ಲಿ ಕಾಯಕ ಇರ್ತದೋ ಅದ್ರ ಮ್ಯಾಗ ಪ್ರೀತಿ, ಭಕ್ತಿ. ಇತ್ತೀಚೆಗೆ ಒಬ್ಬ ವಿದ್ಯಾರ್ಥಿ ಅವನು ಡಾಕ್ಟರ್ ಅಂದ್ರಂತ, ಮತ್ತ ನೀ ಆಟ ಆಡ್ಬೇಕು. ಮಸ್ತ್ ಆಟ ಆಡ್ತೀನ್ರಿ. ಎಷ್ಟು ಆಟ ಆಡ್ತಿ? ಯಾವ್ಯಾವ ಆಟ ಆಡ್ತಿ? ಖೋ ಖೋ, ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್. ಎಷ್ಟೊತ್ತು ಆಡ್ತಿ? ಚಾರ್ಜ್ ಮುಗಿಯವರೆಗೂ ನಾ ಆಡ್ತೀನ್ರಿ. ಅಂದ್ರೆ ಆಟ ಆಡಲ್ಲವ, ಆ ಮೊಬೈಲ್ದಾಗ ಆಡ್ಕೋತ ಕೂಡ್ಲತ್ತ. ಅಂದ್ರೆ ಹಿಂಗಾದ್ರ ಶರೀರ ಹೆಂಗ ಶರೀರ ಚಲೋ ಕೆಲಸ ಮಾಡ್ಲಕ್ ಸಾಧ್ಯ ಅದ? ಆ ಮನಸ್ಸು, ವಿಚಾರ, ಭಾವ ಶುದ್ಧ ಇಡೋದು ಯಾವ್ದಾದ್ರು ಅದೊಂದು ಟಾನಿಕ್ ಇದ್ರ ಅದು ಕಾಯಕನೇ ಅದ. ಅಂತ ಕಾಯಕವನ್ನ ಇದು ಎಲ್ಲ ರೀತಿಯ ಸಮೃದ್ಧಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇಲ್ಲಿ ಅಪ್ಪುಗಳು ಕಾಯಕ ಉತ್ಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದರಲ್ಲಿ ಎಷ್ಟು ಒಂದು ನಮ್ಮಲ್ಲಿ ಬೆಳೀತಕ್ಕಂಥದ್ದು, ನಮ್ಮಲ್ಲಿ ಏನ್ ತಯಾರಾಗ್ತದ ಅದು ಹೆಚ್ಚಿನ ಸಂಖ್ಯೆ. ಈಗ ಮನ್ ಕಿ ಬಾತ್ದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನ ಮಂತ್ರಿಗಳು ನಮ್ಮ ಕಲಬುರಗಿದ ರೊಟ್ಟಿ ಬಗ್ಗೆ ಮಾತಾಡಿದ್ರು. ಇಲ್ಲಿ ಹುಲಸೂರ್ದವ್ರದ್ದು ರೊಟ್ಟಿ ಬಗ್ಗೆನೇ ಹೆಸರು ತಗೊಂಡ್ರು. ಅಂದ್ರೆ ಇನ್ನ ಮಾಡ್ಬೇಕಂತಕ್ಕಂಥ ಜೋಶು ಅದು ಪ್ರತಿಯೊಬ್ಬರ ಮೇಲೆ ಬರ್ತದ. ಅಲ್ಲಿ ಔರಾ ತಾಲೂಕದಲ್ಲಿ ಧುಪ್ಪತ್ ಮಗ ಚಿಕ್ಕಿ ತಯಾರು ಮಾಡ್ತಾರೆ. ಅದನ್ನು ಕೂಡ ಉಲ್ಲೇಖ ಮಾಡಿದ್ರು ಮೋದಿಜಿಯವರು ಮನ್ ಕಿ ಬಾತ್. ಆ ತಾಯಿ ದಿನಾ ಅವ್ರು ಏನು ಹೊಲ ಏನೂ ಇಲ್ಲ, ಅದ್ರದಿಂದ ಉಪಜೀವನ ನಡೆದವ್ರು. ಈಗ ಮೋದಿಯವ್ರ ಹೆಸರು ತಗೊಂಡ ಮ್ಯಾಗ ನಾವು ಒಂದ್ 4 ಪ್ಲಾಟ್ ಹೆಸರು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಹಾರ್ಕೊಡಪ್ಪರು ಮತ್ತೆ ನಿಮ್ಮಲ್ಲಿ ಪ್ಲಾಟ್ ಹೆಚ್ಚಾಗ್ಬೇಕು, ನೀವು ಬಂಗ್ಲೆ ಕಟ್ಟಬೇಕು ಅನ್ನೋ ಉದ್ದೇಶ ಹಾರ್ಕೊಡಪ್ಪರ್ದು ಇದೆ. ಆ ಉದ್ದೇಶ ಇಟ್ಕೊಂಡೆ ಇದು ಕಾಯಕ ಉತ್ಸವ. ಈಗ ನೋಡ್ರಿ, ಇಷ್ಟೆಲ್ಲ ಮಾಡಿದವ್ರಿಗೆ ಪ್ರೋತ್ಸಾಹ ಕೊಟ್ಟರು ಕಾಯಕದಲ್ಲಿ ಈಗ ಮತ್ತೊಬ್ರಿಗೆ ಅದೊಂದು ಪ್ರೇರಣೆ ಆಗ್ತು. ಅದೊಂದು ಎಲ್ಲರಿಗೂ ಇನ್ನನ್ನ ಏನಾರ ಮಾಡ್ಬೇಕಂತಕ್ಕಂತ ಛಲ ಅವ್ರಲ್ಲಿ ಹುಟ್ಟುತ್ತದೆ. ಹೀಗಾಗಿ ಕಾಯಕ ಎಲ್ಲದನೋ ಅಲ್ಲಿ ನೆಮ್ಮದಿ ಅದ, ಶಾಂತಿ ಅದ, ಸಮಾಧಾನ ಅದ. ಒಂದು ಘಟನೆ ನೆನಪಿಗೆ ಬರ್ತದೆ. ಒಬ್ಬ ಶಿಲ್ಪಿಕಾರ ಇದ್ದ, ಬಹಳ ಚಲೋ ಮೂರ್ತಿ ತಯಾರು ಮಾಡ್ತಿದ್ದ. ಎಷ್ಟು ಚಲೋ ಮಾಡ್ತಿದ್ದ ಅಂದ್ರ ಹೊರ ರಾಜ್ಯದಿಂದ ಎಲ್ಲ ಬಂದು ರಾಜರೇ ಸ್ವತಃ ಕ್ಯೂದಾಗ ನಿಂದಿರ್ತಿದ್ರು, ನನಗ್ ಮೂರ್ತಿ ಬೇಕು, ನನಗ್ ಮೂರ್ತಿ. ಅವ್ರು ಒಂದು ಹಿಂಗ್ ಮಾಡೋದ್ರೊಳಗ 10 ಜನ ರಾಜರು ಬಂದು ನಿಂದಿರ್ತಿದ್ರು, ಎಲ್ಲ ಖಾಲಿ ಆಗ್ತಿದ್ದು. ಒಂದು ದಿನ ಆ ಕಲ್ವರ್ ತೆಗಿತಾ ಇದ್ದ, ಆ ಕಲ್ಲು ತನ್ನ ಕೈ ಮ್ಯಾಗ ಬಿದ್ದು ಕೈ ಹೋಗ್ಬಿಡ್ತು.
ಆಗ ಭಗವಂತ ಬಂದ, ನನ್ ಜೊತೆ ಬಾ, ನಿನಗ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ. ಭಗವಂತನೇ ನೀ ನನಗ್ ಸ್ವರ್ಗಕ್ಕೆ ಕರ್ಕೊಂಡು ಒಯ್ಯೋದು ಬೇಡ. ಭಗವಂತನೇ ನೀ ನಂಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಬೇಡ, ನನ್ನ ಕೈ ಹೋಗ್ಯಾವ, ನೀ ನನ್ ಕೈ ಕೊಟ್ಟಿಂದ ನಾನೇ ಇಲ್ಲ ಸ್ವರ್ಗ ನಿರ್ಮಾಣ ಮಾಡ್ತೀನಂತ ಶಿಲ್ಪಿಕಾರ ಹೇಳ್ತಾರೆ. ಅದರ ಸಲುವಾಗಿ ಅನೇಕ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಇಲ್ಲೆಲ್ಲರೂ ಕಾಯಕ ಜೀವಿಗಳು ಕೇರಳದಿಂದ ಧೂಪದ ಗೊಗ್ಗವೆ ಅಂತ ಬರ್ತಾರೆ. ಅವ್ರಿಗೆ ವಯಸ್ಸಾದ್ರೂ ಕೂಡ ಅವರು ಆ ಒಂದು ಧೂಪವನ್ನ ಇಡೀ ಸುಗಂಧ ಕಲ್ಯಾಣ ತುಂಬಾ ಆ ಸುವಾಸನೆ ನೀಡ್ತಿತ್ತು. ಪ್ರತಿಯೊಬ್ಬರು ಕಾಯಕ ಮಾಡ್ತಿರ್ಲಿ, ಯಾರೂ ಖಾಲಿ ಇರ್ತಿದ್ದಿಲ್ಲ. ಸತ್ಯಕ್ಕ ಯಾವ ರೀತಿ ಕಸ ಗೂಡಿಸ್ತಿರು ಅಂತಂದ್ರ ಆ ಕಸ ಗೂಡಿಸಿದ ಪೂಜಾ ಮನೆ ಇದ್ದಂಗೆ ಇರ್ತಿತ್ತು. ಅಷ್ಟು ಪಟ್ಟಣ ಎಲ್ಲ ಸ್ವಚ್ಛ ಇಡ್ತಿದ್ರು. ಅವ್ರು ಹೇಳ್ತಾರ, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರ ದೈವಿಂಗ್ ಎರಗದಿಪ್ಪುದೇ ನೇಮ, ಶಂಭು ಚಕ್ರೇಶ್ವರನಲ್ಲಿ ನಿತ್ಯ ನೇಮ ಕಾಣಿರಣ್ಣ. ಅಂದ್ರೆ ನಮಗ್ ನಿತ್ಯ ನಿಯಮ ಏನು, ನಮ್ದೇನು ಅಂದ್ರೆ ನಾವು ನಮ್ ನಡೆ ನುಡಿ ಆಚಾರ ವಿಚಾರ ಶುದ್ಧ ಇರ್ಬೇಕನ್ನೋದೇ ಆ ವಚನದ ಸಂದೇಶ ಇದೆ. ಹೀಗಾಗಿ ನಾವು ಒಬ್ಬರ ಬಲ್ ಹಣ ಹೆಚ್ಚಿರ್ಬೋದು, ಒಬ್ಬರ ಬಲ್ ಸಂಪತ್ತು ಹೆಚ್ಚಿರ್ಬೋದು, ಅವೆಲ್ಲಕ್ಕಿಂತ ಇದ್ದಿಂದ್ರಾಗ ಯಾರು ತೃಪ್ತಿ ಸಮಾಧಾನ ಆನಂದಿಂದ ಅದರ ಅವರೇ ಜಗತ್ತಿನ ದೊಡ್ಡ ಶ್ರೀಮಂತರು ಅಂತಕ್ಕಂಥ ಮಾತನ್ನು ತಿಳಿಸಿ, ನಿಜಕ್ಕೂ ಹಾರ್ಕೂಡಪ್ಪವ್ರ ಉದ್ದೇಶ, ಅವರು ದೂರದೃಷ್ಟಿ, ಪ್ರತಿಯೊಬ್ಬರು ಮನೆಗಳು ಶ್ರೀಮಂತ ಆಗ್ಬೇಕಂತಕ್ಕಂಥ ಉದ್ದೇಶ ಅಪ್ಗೊಳ್ದಿದೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಮ್ ಅವರು, ನಿಜಕ್ಕೂ ಸೇಡಮ್ ಅವ್ರಿಗೆ ನೋಡೋದಂದ್ರೆ ಅದೊಂದು ರಾಷ್ಟ್ರ ದರ್ಶನ ಆಗಿ ನಂಗೆ. ಅವರು ಕಾರ್ಯಗಳು, ಅವ್ರ ಸೇವೆ, ಅವ್ರ ಬಲ್ಲಿ ಒಂದು ದೂರದೃಷ್ಟಿ, ಇಂಥ ಇಡೀ ವಯಸ್ಸಿದವು ಕಾಲಿನಾಗ ತೊಂದರೆ ಇದ್ರು ಕೂಡ ಆ ಕಾಲ್ ಮುಖ್ಯ ಅಲ್ಲ, ಈ ಕಾಯಕ ಉತ್ಸವ ಮಹತ್ವದಂತ ಅವ್ರು ಬಂದಿದ್ದು ನಿಜಕ್ಕೂ ನಮ್ಗೆ ಅತಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಖುಷಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವ್ರು ಬಸವ ಕಲ್ಯಾಣ ಇರ್ಬೋದು, ಬೀದರ್ದಲ್ಲಿ ಇರ್ಬೋದು, ಒಂದು ಭಕ್ತಿ ವಾತಾವರಣ ಮಹಿಳೆಯರು ಇವತ್ತು ಮುಂದೆ ಬರಲಿಕ್ಕೆ ಅದು ಪೂಜ್ಯ ಅಕ್ಕನವರು ಕಾರಣರು ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದು ನನಗೆ ಎಲ್ಲಕ್ಕಿಂತ ಹೆಚ್ಚು ಖುಷಿ. ಅವರು ನಮ್ಮ ಚಂದ್ರಶೇಖರ್ ಸೋಮಶೆಟ್ಟಿ ಅವರು ವಿಶೇಷವಾಗಿ ಅವ್ರಿಗೆ ಪಂಚ ಪ್ರಾಣ ಏನು ಅಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು. ಅಪ್ಪೂರ್ ಮ್ಯಾಗ ಅಪಾರ ಭಕ್ತಿ ಶ್ರದ್ಧೆ ಉಳ್ತಕ್ಕಂಥವ್ರು. ಆ ಚಿತ್ರಗಳು ಎಷ್ಟು ಚಲೋ ಬಿಡಿಸ್ಯಾರಂದ್ರ ಇಡೀ ಶರಣರ ದರ್ಶನನೇ ಅಲ್ಲಿ ಬೀದರ್ದಲ್ಲಿ ಅವ್ರು ಮಾಡಿಸಿ ತೋರಿಸಿದ್ದಾರೆ. ಅವರು ನಿಜಕ್ಕೂ ನಮ್ಮ ಶರಣ ಪರಂಪರೆದ ಒಂದು ಘನತೆ ಗೌರವವನ್ನ ಹೆಚ್ಚಿಸಿದ ಕೀರ್ತಿ ಅದು ಚಂದ್ರಶೇಖರ್ ಸೋಮಶೆಟ್ಟಿ ಅವರಿಗೆ ಸಲ್ತದೆ. ಅವರು ಒಬ್ಬ ಶಿಕ್ಷಕರಾಗಿ ಈ ರೀತಿ ಮಾಡೋದು ನಿಜಕ್ಕೂ ಅಲ್ಲಿ ಹೋದ್ರ ಬೀದರ್ದಲ್ಲಿ ಹೊರಗೆ ಬರಬಾರ್ದು ಅನಿಸ್ತದ. ಚಲೋ ಅವರು ಆ ಪೇಂಟಿಂಗ್ ಅನ್ನ ಮಾಡಿದ್ದಾರೆ. ಅಂಥವ್ರಿಗೆ ಪ್ರಶಸ್ತಿ ನೀಡಿದ್ದು ನಮ್ಗತಿ ಎಲ್ಲಕ್ಕಿಂತ ಹೆಚ್ಚಿನ ಆನಂದ ತಂದು ಕೊಟ್ಟಿದೆ. ಅದೇ ರೀತಿ ತಾಯಿಯವರಾಗಿರ್ತಕ್ಕಂಥ ಚಂದ್ರಕಲಾ ಚಿತ್ಕಲಾ ಜೆ ಮಠಪತಿಯವರು ಬಹಳ ಚಲೋ ಮಾತಾಡಿದ್ರು. ಅವ್ರ ಮಾತು ಕೇಳಿದ ಮೇಲೆ ಪೂರ್ತಿ ಕೃತಕ ಕಾಯಕ ಆ ವಚನನ ತೆಗೆದುಕೊಂಡು ಬಹಳ ಒಳ್ಳೆ ರೀತಿಯಿಂದ ಮಾತು ಕೇಳಿದ್ರ ನಿಜಕ್ಕೂ ಅದು ಒಂದು ರೀತಿ ತೃಪ್ತಿ ಸಮಾಧಾನ ತಾಯಿಯವರದಿಂದ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದೇ ರೀತಿ ನಮ್ಮ ಚನ್ನಬಸವಣ್ಣ ಬಳತಿಯವ್ರು ಅವರು ಬಹಳ ಕಾಯಕ ಪ್ರೇಮಿಗಳು. ಅವ್ರು ಹೋಗಿ ನಿಂತರಂದ್ರ ಅವ್ರಿಗೆ ಮಕ್ಕಳು ಬಿ ನೆನಪಾಗಲ್ಲ, ಮನಿನೂ ನೆನಪಾಗಲ್ಲ. ಕಾಯಕ ಮ್ಯಾಗ ಅಷ್ಟು ನಿಷ್ಠೆ ಶ್ರದ್ಧೆ ಅದೇ. ಬಹುತೇಕ ನಾನ್ ನೋಡಿನ ಪ್ರಕಾರ ಯಾರಿಗೂ ನಾ ಟೀಕೆ ಅಂತ ಮಾತಾಡ್ತಾ ಇಲ್ಲ. ಬಹಳ ಜನ ಗೊತ್ತಿದಾರ, ಒಳ್ಳೆ ಗುಣಮಟ್ಟದ ಕೆಲಸ ಕೊಡ್ತಾರ, ಮಾಡ್ತಾರ. ಆದ್ರ ಚನ್ನಬಸವಣ್ಣ ಬಳತಿಯವ್ರು ಒಬ್ಬ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿ ಆ ನಂತರ ಈ ಭಾಗಕ್ಕೆ ಈ ಒಂದು ಗುತ್ತೇದಾರ್ ಈ ಭಾಗಕ್ಕೆ ಬಂದು ಅವ್ರು ಹೇಳಿದ್ರು, ಅಪ್ಪರ ಏನಾರ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು, ಏನಾದ್ರೂ ನಾ ಈ ಊರಿಗೆ ಹುಟ್ಟಿದ ಅಂದ್ಮ್ಯಾಗ ಇದಕ್ಕೆ ಋಣ ತೀರ್ಸ್ಬೇಕಂತ ಬಂದೀನಿ ಅಂತಕ್ಕಂಥ ಮಾತು ಹೇಳಿ ಇವತ್ತು ಅವ್ರು ಮಾಡಿದ ಕೆಲಸ ಆ ಒಂದು ಇಂಜಿನಿಯರ್ಸ್ ಯಾರು ಥರ್ಡ್ ಪಾರ್ಟಿ ಅವರೆಲ್ಲ ಬಂದು ನೋಡ್ತಾರಲ್ಲ, ಚನ್ನಬಸವಣ್ಣ ಬಳತೆ ಬಂದ್ ಮಾಡ್ಯಾರಂದ್ರೆ ಕೈ ಮುಗಿದು ಹೋಗ್ತಾರ ಅಂತಕ್ಕಂಥ ಮಾತು ಅವ್ರ ಕಡೆಯಿಂದ ನಾ ಕೇಳಿದೆ. ಯಾರು ಥರ್ಡ್ ಪಾರ್ಟಿ
ಬಂದು ನೋಡ್ತಿರೋ ಇವತ್ತು ಭಾಲ್ಕಿಯಲ್ಲಿ ರಸ್ತೆಗಳಿರ್ಬೋದು, ಕೋರ್ಟ್ ಇರ್ಬೋದು, ಏನೇ ಮಾಡಿದ್ರು ಆ ಗುಣಮಟ್ಟದ ಕೆಲಸ ಮಾಡ್ತಕ್ಕಂಥದ್ದು ನಾನು ಕಂಡಿದ್ದು ಅದು ಚನ್ನಬಸವಣ್ಣ ಬಳತಿಯವ್ರ ಹತ್ತಿರ. ಅವ್ರಿಗೆ ಅನ್ನ ನೀರು ಬಿ ಅದ್ರ ಮ್ಯಾಗ ಹೋಗಿ ನಿಂತರಂದ್ರ ನೆನಪಾಗಲ್ಲ, ಅಷ್ಟು ನಾನು ಹತ್ತಿರದಿಂದ ಕಂಡಿದ್ದೀನಿ. ಅವ್ರು ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾ ಇಲ್ಲದಂತಿರಬೇಕು ಅನ್ನುವ ನಿಟ್ಟಿನಲ್ಲಿ ಅವ್ರ ಕಾರ್ಯ ಮಾಡ್ತಾ ಇರ್ತಾರೆ ಅಂತ ಚನ್ನಬಸವಣ್ಣ ಬಳತೆಯವರಿಗೂ ಮತ್ತೆ ಸಂತೋಷ್ ಅವರು ಬಹಳ ದೊಡ್ಡ ದಾಸೋಹ. ಅಪ್ಪಗಳು ಎಷ್ಟು ಕಳಕಳಿ. ಅಪ್ಪವ್ರು ಹೇಳ್ತಾ ಇದ್ರು, ನಮ್ ಜಾತ್ರಕ್ ಬಂದವರಿಗೆಲ್ಲ ಹೊಟ್ಟೆ ತುಂಬಾ ಉಣಿಸೋರು, ಅದು ಪೂರ್ತಿ ದಾಸೋಹ ಯಾರು ಮಾಡ್ತಾರ ಅಂದ್ರ ಅಪ್ಪವ್ರು ಅವ್ರ ಹೆಸರು ಹೇಳ್ತಾರ. ಅವ್ರ ಇಲ್ದ್ರ ನಂದೇನು ಇಲ್ಲ, ಎಲ್ಲ ಅಪ್ಪವ್ರು. ಇದೇ ನಿಜವಾದ ಬಸವ ತತ್ವ. ನಿಜಕ್ಕೂ ಈ ರೀತಿನೂ ಅದೇ ರೀತಿ ಇಲ್ಲದೇನು 2 ದಿನ ಅನ್ನದಾಸೋಹವನ್ನ ಅವ್ರ ಅಣ್ಣವರಾಗಿರ್ತಕ್ಕಂಥ ರಾಜ್ಕುಮಾರ್ ಚಿತ್ತಣ್ಣ ಪಾಟೀಲ್ ಅವರು 2 ದಿನ ಇಲ್ಲ ಅನ್ನದಾಸೋಹ, ಅದು ಬಸವಣ್ಣನವರ ನೆಲದಲ್ಲಿ ದಾಸೋಹ ಮಾಡಿದ್ದು ಇದು ಬಹಳ ವೈಶಿಷ್ಟ್ಯತೆ. ನಿಮ್ಮ ದಾಸೋಹಕ್ಕೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಅದೇ ರೀತಿ ನಮ್ಗೆ ಯಾವಾಗಲೂ ಅಪ್ಪೋರ್ ಜೊತೆ ನಮ್ಮವರು ಮೇಘರಾಜ್ ಅವರು, ನಾಗರಾಳಿ ಅವರು ಹಾರ್ಕೋಡ್ ಅಪ್ಪವ್ರ ಜೊತೆ ಸುತ್ತಮುತ್ತ ಒಂದ್ 4 ಜನ ಅವ್ರು ಬಂದ್ರ ಆ ರಾಜ ಮಹಾರಾಜರ ಮುಂದ್ ಸುತ್ತಮುತ್ತ ಇರ್ತಾರಲ್ಲ, ಹಂಗೆ ಕಾಣ್ತಾರ ಅವ್ರಿಗೆಲ್ಲ. ಅಲ್ಲ ಅವ್ರೊಬ್ಬರು ಇವ್ರೊಬ್ಬರು ಎಲ್ಲ ಹೋಗಿಂತಲ್ಲಿ ಸುಮಾರು ಮುರಡವರು ಅವರೆಲ್ಲ ಸುತ್ತಮುತ್ತ ಅವ್ರು ನಿಂತರು ಅಂದ್ರ ಹಿಂದಕ್ಕ ಹಳ್ಳಿ ಊರಾಗ ಒಂದು ಗತ್ತಿರ್ತಿತ್ತು, ಒಂದು ಅವ್ರ ಹರ ಅಂದ್ರ ಊರೆಲ್ಲ ಶಾಂತಿ ಇರ್ತಿತ್ತು, ಅಂದ್ರೆ ಒಳ್ಳೇದ್ ಸಲ. ಹಂಗ ಹಾರ್ಕೋಡ್ ಅಪ್ಪರ್ ಸುತ್ತಮುತ್ತ ಇವರೆಲ್ಲ ಇವ್ರಿಗೆ ನೋಡಿದ್ರೆ ನನಗತಿ ಎಲ್ಲಕ್ಕಿಂತ ತೃಪ್ತಿ, ಆನಂದ ಆಗ್ತದೆ. ಯಾಕಂದ್ರೆ ಒಂದು ಮಠ ಇರ್ಬೋದು, ಒಂದು ಯಾರೇ ಬೆಳಿಲಿಕ್ಕೆ ಹಿಂದ ಶಿಷ್ಯ ಬಳಗನೇ ಅದಕ್ಕೆ ಮೂಲ ಕಾರಣ. ಹಣ, ಸಂಪತ್ತು, ಐಶ್ವರ್ಯ, ಕಾರ್ ಬಂದಿಲ್ಲ ಅಲ್ಲ, ಈ ಶಿಷ್ಯ ಬಳಗ ಅದಲ್ಲ, ಇದೇ ಮಠದ ದೊಡ್ಡ ಆಸ್ತಿ ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ನಮ್ಮ BK ಹಿರೇಮಠ ಅವರಿಗೂ, ನಮ್ಮ ಜಗನ್ನಾಥ್ ಪಾಟೀಲ್ ಅವರು, ಅದೇ ರೀತಿ BK ಹಿರೇಮಠ ಅವರು, PK ಹಿರೇಮಠ ಅವರು, MK ಹಿರೇಮಠ ಅವರು ಎಲ್ಲರ ಬಲ್ಲಿ ಸಮಾಜ ಬಗ್ಗೆ ಬಹಳ ಕಳಕಳಿ. ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕಂತ ಸುತ್ತಮುತ್ತ ಇದ್ದವರು ಅದು ಏನೋ ಅಂತಾರಲ್ಲ, ಎಂತ ಇದ್ರಾಗ ಹೋದ್ರು ಅವ್ರದೇ ಒಂದು ನೆರಳು ಬಿಡಿತದಂತ. ಹಂಗ ಹಾರ್ಕೋಡ್ ಅಪ್ಪರ ಜೊತೆ ಸುತ್ತಮುತ್ತ ಅವರಿಗೂ ದಾಸೋಹ ಮಾಡೋ ಭಾವನೆ ಸುತ್ತಮುತ್ತ ಎಲ್ಲರ ಬಲ್ಲಿ ಸುತ್ತಮುತ್ತ ಇದೆ ಅಂತಕ್ಕಂತ ಮಾತನ್ನು ತಿಳಿಸಿ, ಸರ್ಕಾರಿ ಹುದ್ದೆಯಲ್ಲಿ ಇದ್ರು. ನಾನು ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳಿದ್ದಾಗ ನಾನು ಹೋಗಿದ್ದೆ. ಅವರು ಹೆಂಗ ಅಂದ್ರೆ ಹಾರ್ಕೋಡ್ ಅಪ್ಪರ್ ಹಂಗೆ ಅವ್ರದ್ದು ದಾಸೋಹ ಆ ಪರಂಪರೆ ಮತ್ತಿಟ್ಟು ಸುತ್ತಮುತ್ತ ಇದ್ದವರೆಲ್ಲರೂ ಬೆಳೆಸ್ತಾ ಇದಾರೆ ಅಂತಕ್ಕಂತ ಮಾತನ್ನು ತಿಳಿಸಿ, ಈ ರೀತಿ ಇರ್ತಕ್ಕಂಥದ್ದು ಬಹಳ ಕಡಿಮೆ, ಬಹಳ ಅಪರೂಪ. ಅದು ನಾ ಕಂಡಿದ್ದು ಹಾರ್ಕೋಡ್ ಅಪ್ಪರು ಸುತ್ತಮುತ್ತ ಇದಾರ ಅಂತ ಹೇಳಿಕ್ಕೆ ನನಗೆ ಒಂದು ರೀತಿ ಗೌರವ, ಹೆಮ್ಮೆ ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಸಂಭ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಈ ಕಾಯಕ ಉತ್ಸವ ಮತ್ತು ಹೇಗೆ ಬರ್ತದಂತಕ್ಕಂತ ಒಂದು ಮನಸ್ಥಿತಿ ಸುತ್ತಮುತ್ತ ಎಲ್ಲರ ಬಲ್ಲಿ ಮೂಡ್ತಾ ಇದೆ ಅಂತಕ್ಕಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಇದ್ರದಿಂದ ನನ್ನ ಕಾಲ ಮ್ಯಾಗ ನಾನು ನಿಂದ್ರದದ, ಕೈ ಕೆಸರಾದ್ರೆ ಅದು ಬಾಯಿ ಮೊಸರು ಅಂತ ಒಂದು ಇದನ್ನ ನೀಡ್ತಕ್ಕಂಥದ್ದು ಇದು ಕಾಯಕ ಉತ್ಸವ. ಇದು ಪ್ರತಿಯೊಬ್ಬರಿಗೆ ಮನಸ್ಸು ಇದು ಎಲ್ಲ ರೀತಿಯಿಂದ ಶ್ರೀಮಂತಗೊಳಿಸಲೇ ಇದು ಕಾಯಕ ಉತ್ಸವ ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.